ಪರಿಶಿಷ್ಟ ಜಾತಿಗೆ ಸೀಮಿತಪಡಿಸಿರುವ ಸ್ಮಶಾನದ ಜಾಗಕ್ಕೆ ಕಾನೂನಾತ್ಮಕವಾಗಿ ದಾರಿಯನ್ನು ಗುರುತಿಸಿ ರಸ್ತೆಯನ್ನು ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಮೈಲಾಪುರ ಗ್ರಾಮಸ್ಥರು ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಪೆರ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ದಲಿತರು ವಾಸವಾಗಿದ್ದು ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಗ್ರಾಮದಲ್ಲಿನ ದಲಿತರು ಯಾರಾದರೂ ತೀರಿಕೊಂಡರೆ ಮಣ್ಣು ಮಾಡಲು ಸ್ಮಶಾನಕ್ಕೆ ಹೋಗಿ ಬರಲು ಸೂಕ್ತ ರಸ್ತೆ ಇಲ್ಲದೆ ಹಲವಾರು ವರ್ಷಗಳಿಂದ ಪರದಾಡುವಂತಾಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿಗೆ ಹಲವಾರು ಬಾರಿ ಮನವಿಗಳನ್ನು ನೀಡಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೀಮಿತಪಡಿಸಿರುವ ಸ್ಮಶಾನದ ಜಾಗಕ್ಕೆ ಕಾನೂನಾತ್ಮಕವಾಗಿ ದಾರಿಯನ್ನು ಗುರುತಿಸಿ ರಸ್ತೆಯನ್ನು ನಿರ್ಮಿಸಿಕೊಡಬೇಕು. ಇಲ್ಲವಾದಲ್ಲಿ ಗ್ರಾಮದಲ್ಲಿನ ದಲಿತರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿ ಬುಧವಾರ ಮೈಲಾಪುರ ಗ್ರಾಮಸ್ಥರು ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಶಿರಸ್ತೆದಾರರ ಮೂಲಕ ತಹಸೀಲ್ದಾರ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೈಲಾಪುರ ಗ್ರಾಮಸ್ಥರಾದ ಅಶೋಕ್, ದೇವು, ನಂದೀಶ್, ನಾರಾಯಣಸ್ವಾಮಿ, ಮುನಿರಾಜು, ಅಶೋಕ್, ವೆಂಕಟೇಶ್, ಸಾಮಾಜಿಕ ಕಾರ್ಯಕರ್ತ ಶಿಶಿರಾಜ್ ಅರ್ತಲೆ ಸೇರಿದಂತೆ ಮೈಲಾಪುರ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಇದೇ ಕಾಲದಿಂದ ಅಲ್ಲಿ ರೋಡ್ ಇದೆ. ರೋಡ್ ಆದರೂ ಮೈಲಾಪುರ ಗ್ರಾಮ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಮ್ಮ ಹೆಸರು ನಾರಾಯಣಸ್ವಾಮಿ. ನಮ್ಮ ತಾತ ಮುತ್ತಾತರ ಕಾಲದಿಂದ ಮಶಾಣ ಇದೆ. ಮತ್ತು ಅಲ್ಲಿ ಯಾವುದೇ ತರಹ ರೋಡ್ ವ್ಯವಸ್ಥೆ ಇರಲಿಲ್ಲ. ಆದರೂ ಕೂಡ ಮೊದಲು 2022ರಲ್ಲಿ ಅರ್ಜಿ ಕೊಟ್ಟಿದ್ದೀವಿ, ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟಿದ್ದೀವಿ, ತಾಲೂಕು ಆಫೀಸಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಮತ್ತು ಅವರು ಯಾವುದೇ ಒಂದು ತರಹ ಅವರು ಕ್ರಮ ತೆಗೆದುಕೊಂಡಿಲ್ಲ. ಮೊನ್ನೆ ಅದು ಒಂದು 5 ವರ್ಷ ಮುಂದುಗಡೆ ಕೂಡ ಅರ್ಜಿ ಕೊಟ್ಟಿದ್ದೀವಿ. DC ಸಾಹೇಬ್ರು ಕೊಟ್ಟಿದ್ದೀವಿ, AC ಸಾಹೇಬ್ರು ಕೊಟ್ಟಿದ್ದೀವಿ, ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದೀವಿ, ಪಂಚಾಯತಿಯಲ್ಲಿ ಕೊಟ್ಟಿದ್ದೀವಿ. ಯಾವುದೇ ತರಹ ನಮಗೆ ದಾರಿನ ವ್ಯವಸ್ಥೆ ಮಾಡ್ತಾಯಿಲ್ಲ. ಮತ್ತು ಅಲ್ಲಿ ನಮಗೆ ಜಮೀನು, ಮಶಾಣ ಜಮೀನು 10 ಗುಂಟೆ ಇದೆ. 10 ಗುಂಟೆನೇ ಸಾಕಾಗಲ್ಲ ನಮಗೆ. ಅಲ್ಲಿ ಸ್ವಲ್ಪ ಜಾಗ ಮಾಡ್ಕೋಬೇಕಾಗಿ ನಾವು ಕೇಳ್ಕೊಳ್ತೀವಿ. ನಮ್ಮ ಹೆಸರು ದೇವು ಅಂತ. ಇದೇ ಮೈಲಾಪುರ ಗ್ರಾಮದಲ್ಲಿ ತುಂಬ ವರ್ಷಗಳ ನಾನು ಅಲ್ಲೇ ವಾಸವಾಗಿದ್ದು, ನಾನು ಹುಟ್ಟಾಗಿಂದ ಅಷ್ಟೇ ಸ್ಮಶಾನಕ್ಕಂತೆ ಒಂದು ರೀತಿಯಲ್ಲಿ ರಸ್ತೆಯೇ ಇಲ್ಲ. ಯಾರಾದರೂ ತಿಳ್ಕೊಂಡ್ರೆ ಸಾಕು, ಕಳ್ಳು ಮುಳ್ಳು ಕುಂಟೆ ಈ ಥರ ಒಂದು ರೀತಿಯಲ್ಲಿ ನೋಡುವುದಾದರೆ ಎಷ್ಟೋ ವರ್ಷ ಕಾಡಿನಲ್ಲಿ ವಾಸಿಸ್ತಿದ್ದಾರೆ ಅನ್ಬೋದು. ಆ ಒಂದು ನಿಟ್ಟಿನಲ್ಲಿದೆ ನಮ್ಮೂರಿನ ವ್ಯವಸ್ಥೆ. ನಾವು ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡಾಗೂ ಅಷ್ಟೇ ರಸ್ತೆ ಇರಲಿಲ್ಲ. ತಾತ್ಕಾಲಿಕವಾಗಿ JCB ಅಂತ ತರಿಸಿ ರಸ್ತೆಯನ್ನು ಮಾಡ್ಕೊಂಡಿದ್ದೀವಿ. ಬಟ್ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ರು. ಒತ್ತುವರಿ ಮಾಡ್ಕೊಂಡಿದ್ದಕ್ಕೆ ನಾವು ತಾತ್ಕಾಲಿಕವಾಗಿ JCB ಅಂತ ತರಿಸಿ ನಾವೊಂದು ಈ ರಸ್ತೆಯನ್ನು ಮಾಡ್ಕೊಂಡ್ವಿ. ಮತ್ತು ಅಲ್ಲಿ ಆ ಒಂದು ನಿಟ್ಟಿನಲ್ಲಿ RI ಬಂದಿದ್ದರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು. ತುಂಬ ಬಂದು ನಮಗೆ ಒಂದು ತಾತ್ಕಾಲಿಕವಾಗಿ ಒಂದು ಶವವನ್ನು ದಾನ ಮಾಡಬೇಕಾಗಿ ಅವರು ಒಂದು ರೀತಿಯಲ್ಲಿ ನಮ್ಗೆ ರಿಲೀಫ್ ಕೊಟ್ಟರು. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಲಾಸ್ಟ್ ಟೈಮು ಬಂದರು, ಸರ್ವೆ ಮಾಡಿದ್ರು. ಇದು ನಮಗೆ ಒಂದು ರೀತಿಯಲ್ಲಿ ಸಮಂಜಸವಾಗಿ ನಮ್ಗೆ ಕಾಣಿಸಿಲ್ಲ. ಒಟ್ಟಿನಲ್ಲಿ ಭರವಸೆ ನೀಡ್ತಿದ್ದಾರೆ ಹೊತ್ತು ಎಲ್ಲ ಅಧಿಕಾರಿಗಳು ಬಂದು ಅದು ಪೂರ್ತಿಯಾಗಿ ಅದನ್ನು ನಿವಾರಣೆ ಮಾಡ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಈಗ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಇದಕ್ಕೆ ನಮಗೆ ಶಾಶ್ವತವಾಗಿ ಪರಿಹಾರ ಕಟ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಒಂದು ಭರವಸೆ ಕೊಟ್ಟಿದ್ದಾರೆ. ಇದು ಆಗುತ್ತಂತ ಒಂದು ನಮ್ಗೆ ಆಶ್ವಾಸನೆ ಇದೆ. ಇದಕ್ಕೆ ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಎಲ್ಲರಿಗೂ ಧನ್ಯವಾದಗಳು, ಸಹ ಮೀಡಿಯಾದವರು ಧನ್ಯವಾದಗಳು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಮಾತಿದೆ. ಏನಿವತ್ತು ಮೈಲಾಪುರ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗುವಂಥ ದಾರಿ ವಿಚಾರವಾಗಿ ಏನು ಇವತ್ತು ಹಳ್ಳಿಯವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಆ ಕುರಿತು ಮಾತನಾಡೋದಾದರೆ, ಆ ಒಂದು ಊರಲ್ಲಿ ನಾವು ಕೂಡ ಸಾಕಷ್ಟು ಸಮುದಾಯದೊಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಸ್ಮಶಾನಕ್ಕೆ ಹೋಗುವ ದಾರಿ ಇದೆ ಅಂತ ಹೇಳುವಂಥದ್ದನ್ನು ದಲಿತರಲ್ಲದೇ ಆ ಊರಿನ ದಲಿತೇತರರು ಕೂಡ ಹೇಳ್ತಾರೆ. ಸೊ ಮತ್ತು ಸರ್ಕಾರಿ ದಾಖಲೆಗಳಲ್ಲೂ ಕೂಡ ಆ ಜಾಗ ಸರ್ಕಾರದೇ ಆಗಿರೋ ಕಾರಣ ಮತ್ತು ಅಲ್ಲಿ ಸ್ಮಶಾನಕ್ಕೆ ಅದಕ್ಕೆ ಭೂಮಿಗಾಗಲೇ ಮಂಜೂರಾಗಿದೆ. ಅಕ್ಕಪಕ್ಕ ಸಾಕಷ್ಟು ಜಾಗ ಇದೆ. ಅಲ್ಲಿ ದಿನದಿಂದ ದಿನ ಜನಸಂಖ್ಯೆ ಬೆಳೀತಾ ಇದೆ. ಅಲ್ಲಿ 2 ಎಕರೆ ಭೂಮಿಯನ್ನು ಸ್ಮಶಾನಕ್ಕೆ, ದಲಿತರ ಭೂಮಿಗೆ ಸ್ಮಶಾನಕ್ಕೆ ಅದನ್ನು ಏನು ಮಾಡಬೇಕು, ಸೀಮಿತಗೊಳಿಸಬೇಕು. ಮತ್ತು ಹೋಗುವಂಥ ದಾರಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವಿಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಈ ಕುರಿತು ಗ್ರಾಮ ಸಭೆಗಳಲ್ಲಿ ಚರ್ಚೆಗಳು ಮಾಡಿದ್ದೀವಿ, ವಾಟ್ಸಪ್ಗಳಲ್ಲಿ ಚರ್ಚೆಗಳಾಗಿದ್ದಾವೆ. ಸಾಕಷ್ಟು ಸಲ ತಹಸೀಲ್ದಾರ್ ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಆದರೂ ಕೂಡ ಯಾವುದೇ ರೀತಿಯ ಏನು ಒಂದು
ಇದನ್ನು ಕ್ರಮ ವಹಿಸಿಲ್ಲ. ಸೊ ಹೀಗಾಗಿ ದಯವಿಟ್ಟು ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ವಹಿಸಬೇಕು. ಇದನ್ನು ಕೂಡಲೇ ಏನು ಮೊನ್ನೆ ರಾಮಪ್ಪ ಅವ್ರು ತೀರ್ಕೊಂಡಾಗ ಸರ್ಕಾರಿ ಇನ್ಸ್ಪೆಕ್ಟರ್ ಬಂದಿದ್ದು ಮತ್ತು ತಹಶೀಲ್ದಾರ್ ಆಫೀಸರ್ ಒಂದು ಆಶ್ವಾಸನೆ ಕೊಟ್ಟಿದ್ದೀರಾ, ಮತ್ತು ಅದಾದಮೇಲೆ RIನ ಕೂಡ ಕಳಿಸಿದ್ರಿ, ಅಲ್ಲಿ ಬಂದು ಜಾಗವನ್ನು ಗುಡಿಸ್ಬಿಟ್ಟು ಹೋಗಿದ್ದೀರ. ಕೂಡಲೇ ಇದನ್ನು ಈ ಒಂದು ದಾರಿ ಹೋಗುವಂಥ ಜಾಗವನ್ನು ಮಾಡಿಕೊಡ್ಬೇಕು. ಇದು ಮಾಡಿಕೊಟ್ಟಿಲ್ಲ ಅಂತಂದರೆ ಹಳ್ಳಿಯ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಪ್ರಗತಿಪರ ಹೋರಾಟಗಾರರು, ಸಮಾಜ ಕಾರ್ಯಕರ್ತರು, ಊರಿನ ಗ್ರಾಮಸ್ಥರು, ಯುವಜನರು, ಮಹಿಳೆಯರು ಎಲ್ಲರೂ ಕೂಡ ಬಂದು ಕಾನೂನು ರೀತಿಯ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಮೂಲಕ ನಾವು ಹೇಳೋದ್ರ ಮೂಲಕ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ದಲಿತರ ಸ್ಮಶಾನಕ್ಕೆ ಹೋಗುವ ದಾರಿ ಆಗಲೇಬೇಕು.